ಹೇಳಿದ್ರೆ ನೋವಾಗುತ್ತೆ. ನಿನ್ನೆ ಕಾರ್ಯಕ್ರಮ ಸಂದ 12 ಗಂಟೆಗೆ 3 ಜನ IAS IPS ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನಮಗೆ ರೀಕಾಲ್ ಬಂದಿದೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸಿಗುಂದೂರು ರಾಮಪ್ಪನವರಿಗೆ ಧರ್ಮದರ್ಶಿಗಳು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಪುಣ್ಯಾತ್ಮ ಶೇಷಗಿರಿ ಭಟ್ ಇಬ್ಬರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋಧನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಗೌರವಿತ PWD ಮಿನಿಸ್ಟ್ರು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ TP ಇರುತ್ತೆ, ದೇಶದ TP ಇರುತ್ತೆ. ಗೌರವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕಿಹೊಳಿ ಸಾಹೇಬರಿಗೆ PWD ಮಿನಿಸ್ಟರ್ಗೆ ಹೇಳದೆ ಅವ್ರು ಸಾಗರಕ್ಕೆ ಬರ್ತಾ ಇದ್ದೀರಾ? ಕನ್ವಿನ್ಸ್ ಆಗಿದೆ ಗೌರವ ಮುಖ್ಯಮಂತ್ರಿಗಳಿಗೆ, ಕನ್ವಿನ್ಸ್ ಆಗಿ ನಮ್ಮ ಗೌರವ PWD ಮಿನಿಸ್ಟರ್ನ ಅಪ್ ಟು ಸಾಗರ TP ಅವರೇ ಹೇಳಿದ್ದಾರೆ. ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಅವ್ರದ್ದು ಆಲ್ರೆಡಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ, ಅವ್ರ ಪರವಾಗಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಹಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋದ್ರಲ್ಲ. ಇನ್ನೂ ಮುಜುಗರ ಅಂದ್ರೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ, ಸರ್ AW ಫೋನ್ ಮಾಡ್ತಾರೆ, ಡಬಲ್ ಫೋನ್ ಮಾಡ್ತಾರೆ, ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂದರು. ಸಂತೋಷಪ್ಪ ಅಂದೆ. ಆಮೇಲೆ ನಾನು ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟೋಸ್ ನಾನು ನೋಡಿದ್ದೆ. ಮೊಮೆಂಟೋಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು. ಅವನಿಗೆ ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದಂತವ್ರ ಹತ್ರ ಯಾವ್ದು ಯಾರಿಗೆ ಕೊಡ್ಬೇಕಪ್ಪ ಅಂತ ಹೇಳ್ತೀನಿ. ಅಲ್ಲಿ ಬಂದ್ರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್. ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಮೊಮೆಂಟೋ ನನಗೆ ಸುದ್ದಿ ಬಂತು. ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿದ್ದಂಥ ಶಾಲು ಹಾರ ಎಲ್ಲ ತರಿಸಿ ದುಂಡುಂಗ್ ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿದ್ದಂಥ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು. ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಬಂದ್ರು, ನಮ್ಮ ಮೇಘಣ್ಣನ ಮನೆಯಿಂದ ಒಂದು ಐಟಮ್ ತೊಗೊಂಬಂದ್ರು, ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ 8 ಶಾಲ್ ತೊಗೊಂಬಂದ್ರು. ಮಾಡಿ ಗೌರವಯುತವಾಗಿ ಆ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ ಏನು ಗೌರವ ಸಲ್ಲಿಸಬೇಕು. ನಮ್ಮ ಶಿವಮೊಗ್ಗದ ನಮ್ಮ ಮಲ್ನಾಡಿನ ಒಂದು ಗೌರವ. ಅವ್ರು 2,000 ಕೋಟಿಲಿ 400 ಕೋಟಿ ಶಂಕುಸ್ಥಾಪನೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಉದ್ಘಾಟನೆ ಇಲ್ಲೇ ಬರಬೇಕು ಅಂತ ಇದ್ದಿದ್ದಿಲ್ಲ, ಬೆಂಗಳೂರಿನಲ್ಲಿ ಮಾಡ್ಬೋದಿತ್ತು. ಆ ಸಂತಸರಿಗೆ ಗೌರವ ಸಲ್ಲಿಸೋಕ್ಕೋಸ್ಕರ ಪಾಪ ಅಷ್ಟು ದೂರ ಬಂದಿದ್ದಾರೆ. ಒಂದು ಏರ್ ಮೋಡಲ್ಲಿ ನಮ್ಮ ಫ್ಲೈಟ್ಸ್ಗಳೇನು ಇದಾಗತ್ತೆ ಒಂದು ಆ್ಯಪ್ ಇದೆ. ಆ ಆ್ಯಪ್ ನೋಡ್ಕೊಂಡು ಕೂತ್ಕೊಂಡಿದ್ದು ಸಾಗರ IBಲಿ ಫ್ಲೈಟ್ ಬಂತು ಬೆಳಗ್ಗೆ ಮಹಾರಾಷ್ಟ್ರದಿಂದ ಟೇಕ್ ಆಫ್. ಅಲ್ಲೂ ಕೂಡ ಇದು ಮಳೆ ಎಫೆಕ್ಟಲ್ಲಿ 10ವರೆಗೂ ನಿಮಗೆ ಕನ್ಫರ್ಮೇಷನ್ ಇಲ್ಲ ನಾನು ಹೋಗಲೇಬೇಕು ಒಂದ್ಸಲ ತಾಯಿ ಸನ್ನಿಧಾನಕ್ಕೆ ಅಂತೇಳಿ ಗಡ್ಕರಿಜಿ ಹೊರಟಿದ್ದಾರೆ. ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇಲ್ಲ. 3 ರೌಂಡ್ ಆಗ್ತು. ನಮ್ಮ ಏರ್ಪೋರ್ಟಿಗೆ ವಿಸಿಬಿಲಿಟಿ ಇದಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ. ನಿಮ್ಮ ರಾಗಣ್ಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟು ಆಲ್ರೆಡಿ 15 ಡೇಸ್ ಆಯಿತು. ಜೂನ್ ಎಂಡಿಗೆ ಆ ಇನ್ಸ್ಟ್ರೂಮೆಂಟ್ ಈಗ ಆಲ್ರೆಡಿ ಬಂದಿದೆ. ಇಲ್ಲಿ ಯಾವುದು ನಮ್ಮ ಇದನ್ನು ಟೆಂಡರ್ ಮಾಡಿ 2.5 ಮಂತ್ಸಲ್ಲಿ ತರಿಸಿಟ್ಟಿದ್ದೀನಿ. ಈಗ ಅದನ್ನು ಫಿಕ್ಸ್ ಮಾಡೋಕ್ಕೆ 1 ಕೋಟಿ ಬೇಕು ಇವರಿಗೆ KSRTCಯಿಂದ. ನಾನು ಅವತ್ತೇ ಹೇಳಿದ್ದೀನಿ, ಇನ್ಸ್ಟ್ರೂಮೆಂಟ್ ಬರೋದೊಳಗೆ ನಿಮ್ಮ KSRTC ಡಿಪಾರ್ಟ್ಮೆಂಟ್ 1 ಕೋಟಿ ತರಿಸಿ ಅದಕ್ಕೆ ಬೇಕಾದಂಥ ಸಪೋರ್ಟು ಫೌಂಡೇಶನ್ನು ಆ್ಯಂಟಿನ ಎಲ್ಲದೂ ರೆಡಿ ಮಾಡ್ಕೊಳ್ರಪ್ಪ ಅಂತ ಹೇಳಿದ್ರೆ ಇವತ್ತು ಕೂಡ 1 ಕೋಟಿ ತಂದು ಅದನ್ನು ಇನ್ಸ್ಟಾಲ್ ಮಾಡೋ ಪ್ರಯತ್ನ ಮಾಡಿಲ್ಲ. ನಿನ್ನ ಖುಷ್ಬು ಅಂತೇಳಿ KSRTC MD ಫೋನ್ ಮಾಡಿ ಮೊನ್ನೆ ಕೇಂದ್ರದ ಮಂತ್ರಿಗಳು ಬರ್ತಾ ಇದ್ದಾರೆ. ಫ್ಲೈಟ್ ಶಿವಮೊಗ್ಗದ ಲ್ಯಾಂಡಿಂಗಿಗೆ ಪ್ರಶ್ನೆ ಇದೆ, ಹುಬ್ಳಿ ಲ್ಯಾಂಡಿಂಗ್ ಮಾಡಿ ಅಲ್ಲಿಂದ ನಾನು ಬೈ ರೋಡ್ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ. ನೀವು ಅವತ್ತೇ ಪ್ರಯತ್ನ ಮಾಡಿದರೆ ನಮ್ಮ ಕೇಂದ್ರದ ಮಂತ್ರಿಗಳ ವಿಮಾನ ಸ್ಪೆಷಲ್ ಫ್ಲೈಟು ಶಿವಮೊಗ್ಗದಲ್ಲಿ ಲ್ಯಾಂಡಿಂಗ್ ಆಗ್ತಾ ಇತ್ತು. ಇಲ್ಲ ನಾವು ಇನ್ನು ಮುಂದೆ ಬೇಗ ಮಾಡ್ತೀವಿ ಸರ್ ಅಂತ ಅಂದರು. ಪಾಪ ಅವರ ಕೆಲಸ ಅವ್ರು ಮಾಡಿದ್ರು. ಇದು ಈ ಸರ್ಕಾರದ ಒಂದು ವ್ಯವಸ್ಥೆ ಇದು. ಆದರೆ 3-4 ರೌಂಡ್ ಹೊಡೆದು ಅಂತೂ 2,000 ಫೀಟ್ 3,000-4,000 ಫೀಟ್ ಕೆಳಗಡೆ ಬಂದ ಮೇಲೆ ಕನ್ಫರ್ಮ್ ಆಯಿತು ಆ ಫ್ಲೈಟ್ ಇಲ್ಲಿ ಲ್ಯಾಂಡಿಂಗ್ ಆಗುತ್ತೆ ಅಂತೇಳಿ. ಮತ್ತೆ ಅಲ್ಲಿ ಅರ್ಧ ಗಂಟೆ ಕಾಯ್ತು ಟೇಕ್ ಆಫ್ ಆಗಲಿಕ್ಕೆ, ಯಾವುದು ಹೆಲಿಕಾಪ್ಟರ್. ಮತ್ತು ಲ್ಯಾಂಡಿಂಗ್ವರೆಗೂ ಕೂಡ ನಮಗೆ ಸವಾಲು. ಸಂಜೆ 6 ಗಂಟೆಗೆ ವಾಪಸ್ ಹೋಗಬೇಕು ಫ್ಲೈಟು. ಇಷ್ಟು ಮಧ್ಯೆ ಶಾಲಿಲ್ಲ ಹಾರ ಇಲ್ಲ ಅಂತ ಒಬ್ಬ MP ಫೋನ್ ಬಂದರೆ ನಾವೇನು ಮಾಡೋಣ ಹೇಳಿ ಸರ್? ಯಾರ್ಯಾರು ಕಾರ್ಯಕ್ರಮದ ಮೇಲೆ ಶಾಲ್ ಇದೆ, ಹಾರ ಇದೆ, ನಿಮ್ಮ ಮನೇಲಿರೋಂಥದ್ದು ಯಾವ್ದಾರ ಒಂದು ತುಂಡೇನಿದೆ ತಗೊಂಬನ್ರಪ್ಪ ಅಂತೇಳಿ ಅದಕ್ಕೆ ಪ್ಲಾಸ್ಟಿಕ್ ಅವರು ಸುತ್ತಿ ಬಂದಂಥ ಅತಿಥಿಗಳಿಗೆ ಮಂಗಳೂರು MP ಬಂದಿದ್ರು, ಉಡುಪಿ MP ಬಂದಿದ್ರು,
MLAಗಳು ಬಂದಿದ್ರು. ಗೌರವಿತವಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಶಿವಮೊಗ್ಗಕ್ಕೆ, ನಮ್ಮ ಮಲೆನಾಡು ಜನರಿಗೆ, ನಮ್ಮ ಕನ್ನಡದ ನಿನ್ನೆ ಅವರ ಯಾರವ್ರ ಮುಖಂಡರು ಕಾಂಗ್ರೆಸ್ ವಕ್ತಾರೆ ಯಾರು ಸುರ್ಜಿವಾಲ ಹೇಳಿದಾರಲ್ಲ, ಕನ್ನಡದ ಜನರಿಗೆ 7 ಕೋಟಿ ಕನ್ನಡದ ಜನರಿಗೆ ಅವಮಾನ ಅಂತೇಳಿ. ಅವಮಾನ ಮಾಡಿದ್ದು ನಾವೋ ನೀವು? ಇಲ್ಲಿ ಯಾರ್ದೋ ಮಾತನ್ನು ತಾವು ಕೇಳಿಕೊಂಡು ಗೌರವಿತ ಮುಖ್ಯಮಂತ್ರಿಗಳ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡಿ, ಯಾಕೆ ಗೌರವಿತ ಮುಖ್ಯಮಂತ್ರಿಗಳು ಒಪ್ಪಿಗೆ ಇಲ್ಲ ಅಂದರೆ PWD ಮಿನಿಸ್ಟರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಗರದವರೆಗೂ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ವಾಪಸ್ ಹೋಗ್ತಾರೆ ಅಂದರೆ ತುಂಬ ನೋವು ಮಾಡ್ಕೊಂಡು ಗಡ್ಕರಿಜಿ ಅವ್ರ ಕಾರಲ್ಲಿ. ಈ ರೀತಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆದಂಥವ್ರು 11 ವರ್ಷದಿಂದ ಒಂದೇ ಇಲಾಖೆಯ ಒಬ್ಬ ಮಂತ್ರಿಗಳಿಗೆ, ಆ ಪೊಲೀಸ್ ಇಲಾಖೆಯ ಕೆಲವು ಪೊಲೀಸ್ ಒಂದು ಬಿಟ್ಟಿನ ಎಲ್ಲರೂ ಕರ್ಕೊಂಡು ಹೋದ್ರು. ಈ ರೀತಿಯಂತ ಒಂದು ಸಣ್ಣತನದ ಪರಮಾವಧಿಯನ್ನು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ. ನಮ್ಮ ಆಸೆ ಇತ್ತು, ವೇದಿಕೆಯಲ್ಲಿ CM ಇರಬೇಕಿತ್ತು, ಉಪಮುಖ್ಯಮಂತ್ರಿ ಇರಬೇಕಿತ್ತು, ಹಬ್ಬದ ರೀತಿಯಲ್ಲಿ ಆಗಬೇಕು ಅನ್ನೋದು. ಆದರೆ ಇಲ್ಲಿಂದ ಸರಿಯಾದ ರೀತಿಯಂಥ ವಿಚಾರಗಳನ್ನು ಅವ್ರಿಗೆ ತಲುಪಿಸದೆ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯಕ್ಕೆ ಶರಾವತಿ ಮುಳುಗಡೆ ಸಂತ್ರಸ್ತರ ಜನರಿಗೆ ದ್ರೋಹ ಮಾಡುವಂಥ, ಮುಜುಗರ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾಡಿದಂಥ ಪ್ರತಿಫಲ ಇವತ್ತು ಇದು ಎಲ್ಲದಕ್ಕೂ ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಉದ್ದೇಶ ಇಷ್ಟೇ, ಆ ಒಬ್ಬ ಸಂತ್ರಸ್ತರಿಗೆ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಒಂದೊಂದು ದಿನನೂ ಕೂಡ ಜೀವ ಇಟ್ಕೊಂಡು ಆ ಹೊಳೆ ದಾಟುವಂಥ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋದು ಬಿಟ್ಟರೆ ನಾವು ಅಪ್ಪ ಮಕ್ಕಳಿಗೆ ಅಂತ ಅಂಜನಾಪುರ ಡ್ಯಾಮ್ ಕಟ್ಟೆ ನಾವೇನು ನಮ್ಮ ತಂದೆ ಸಾಗಿಸ್ಕೊಂಡಿಲ್ಲ ನಾವು. ಹಾಗಾಗಿ ನಮಗೆ ಈ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಜನ ಮಾತಾಡ್ತೀರಾ, ಅದ್ರ ಪ್ರತಿಫಲ ನಿಮ್ಮ ರಾಘಣ್ಣ ನಾಲ್ಕು MP ಆಗಿದ್ದಾರೆ, ಜನ ಓಟ್ ಹಾಕಿದ್ದಾರೆ. ಈ ರೀತಿ ಹೆಡ್ಲೈನ್ ಅಂಟಿಸ್ಕೊಂಡು ಊಟ ಉಟ್ಕೊಂಡು ನಾವು ಅಲ್ಲಿ ಕೂತ್ಕೊಂಡೇನು ಮಾಡಬೇಕೆ? ನನ್ನ ಕರ್ತವ್ಯ, ಒಬ್ಬ ಮಂತ್ರಿ ಬರ್ತಾನೆ, ನಾನು 4 ಸತಿನೂ ಹೋಗ್ತೀನಿ, 5 ಸತಿನೂ ಹೋಗ್ತೀನಿ. ನಾವು ನಮ್ಮ ಹಾಲಪ್ಪನವ್ರು ಶಾಮ್ಯಾನ್ ಹಿಡಿದು ಎಲ್ಲದೂ ಕೂಡ ಗಮನಿಸಿದ್ದೀವಿ. ಜನ ಸೋಲಿಸಿದಾರಪ್ಪ, ನನಗೆ ಯಾಕಪ್ಪ, ನಾನು ಬರ್ತೀನಿ ದೀಪಾವಳಿ ದಿನ ಎದುರುಗಡೆ ಕೂತ್ಕೊಂತಿಂದ ಕೂರ್ಬೋದಿತ್ತೆ ಗೌರವಂತ ಹಾಲಪ್ಪನವರು. ಅಲ್ಲಿ ಮುಳುಗಡೆ ಆದಂಥವ್ರು ಹಾಲಪ್ಪನ ಸಂಬಂಧಿಕರೇ ಅಲ್ಲ. ಸಂಬಂಧನೋ ಕಳ್ಳು ಬಳ್ಳಿನೋ ಸೆಕೆಂಡರಿ ರೀ, ಸಾವಿಗೆ ಅದು ಬೆಲೆ ಇದ್ದೇ ಇದೆಯಲ್ಲ, ಅದರಲ್ಲೂ ರಾಜಕಾರಣ. ಹಾಗಾಗಿ ಈಗಲಾದ್ರೂ ಕೂಡ ಇಂಥವೆಲ್ಲ ಬಿಟ್ಟು ಅವ್ರು ಮಾಡ್ಬೇಕಾದ್ರೆ 2 ವರ್ಷದಲ್ಲಿ ಏನೋ ಆಗಿಲ್ಲ, ಬರೋದ್ರಿಂದ ಇನ್ನೇನು ಮಾಡಬೇಕು, ಆ ದಿಕ್ಕಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಗಮನ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಂತ, ಮತ್ತೊಮ್ಮೆ ನಿನ್ನೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ಗೌರವಿತ ನಮ್ಮ ಕ್ಷೇತ್ರದ ಜನರಿಗೆ, ಅದು ಕೈ ಜೋಡಿಸಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ, ನಮ್ಮ ಪಕ್ಷದ ನಾಯಕರುಗಳೇ ಕೆಲಸ ಮಾಡಿರೋದು, ಅದರಲ್ಲಿ ಯಾವುದೇ ಮುಜುಗರ ಇಲ್ಲ. ನಮ್ಮ ಕಾರ್ಯಕರ್ತರು ಯಾವುದೇ ಮುಜುಗರ ಇಲ್ಲ. ಹೌದ್ರಿ, ನಮ್ಮ ಲೀಡ್ರು ಬರ್ತಾರೆ, ಪಾಂಪ್ಲೆಟ್ಸ್ ಮಾಡ್ತೀವಿ, ಫ್ಲೆಕ್ಸ್ ಹಾಕ್ತೀವಿ, ಮಾಡಿದ್ವಿ ಹಬ್ಬದ ರೀತಿಯಲ್ಲಿ, ಅದರಲ್ಲಿ ಯಾವ ಮುಜುಗರ ಇದೆ? ನಮ್ಮ ಸರ್ಕಾರದ ಶಾಮ್ಯಾನದೊಳಗೆ ಆ್ಯಸ್ ಪರ್ ಪ್ರೋಟೋಕಾಲ್, ಆ್ಯಸ್ ಪರ್ ಅವರ ನಾಮ್ಸ್ ಪ್ರಕಾರ ಗೌರವಿತ ಮುಖ್ಯಮಂತ್ರಿಗಳಿಂದ ಹಿಡಿದು ಆ ಸ್ಟ್ಯಾಂಡರ್ಡ್ ಪ್ರಕಾರ ಅವ್ರು ಮಾಡಿದ್ದಾರೆ, ಇನ್ವಿಟೇಷನ್ ಮಾಡಿದ್ದಾರೆ, ಮುಟ್ಟಿಸಿದ್ದಾರೆ. ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದಮೇಲೆ ಇವ್ರ ಕರ್ತವ್ಯ ಇತ್ತಲ್ಲ, ಕೇಂದ್ರ ರಾಜ್ಯಕ್ಕೆ ಹೇಳಿ ಈ ಥರ ಚಾನ್ಸಸ್ ಇದೆ ಸರ್, ದಯಮಾಡಿ ಈ 2 ದಿನ ಹೋಮ್ವರ್ಕ್ ಮಾಡಿ. ಎಷ್ಟೋ ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡಿಲ್ವಾ ನೀವು? ಅಥವಾ ಮಿಡ್ ನೈಟ್ RCB ಮ್ಯಾಚ್ ಮುಗಿದ ತಕ್ಷಣ ಬೆಳಗ್ಗೆ ಕಾರ್ಯಕ್ರಮ ಮಾಡಿಲ್ವಾ ನೀವು? ಬಲಿ ಕೊಟ್ಟಾಯ್ತಲ್ಲ ಅದಕ್ಕೂ ಕೂಡ. ಹಾಗಾಗಿ ಇದನ್ನ ರಾಜಕಾರಣವನ್ನು ಬಿಟ್ಟು ಇನ್ನಾದರೂ ಕೂಡ ಅಭಿವೃದ್ಧಿ ದಿಕ್ಕಿಗೆ ನೀವು ಗಮನ ಕೊಡಿ. ವಿರೋಧ ಪಕ್ಷವನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ತಿಳಿಸಿ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರಿಯಪ್ಪ, ನಮಗೆ ಮುಖ್ಯಮಂತ್ರಿಗಳ ಅನಿವಾರ್ಯತೆ ನನಗೆ ಅರ್ಥ ಆಯಿತು. ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯನೋ, ಗಡ್ಕರಿಜಿಯವರ 10 TPನೂ ಕೂಡ ಅಷ್ಟೇ ಮುಖ್ಯ. ಪಾರ್ಲಿಮೆಂಟ್ ಸೆಷನ್ ಶುರು ಆಗ್ತಿದೆ, ಅವಾಗ ವಿನಂತಿ ಮಾಡಿಕೊಂಡ್ರು, ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅರೆ ಸ್ವತಃ ಮಂತ್ರಿಗಳಾಗ ಅವರು ವಿನಂತಿ ಮಾಡಿಕೊಂಡಾಗ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಕೊನೆಗೆ ವರ್ಚುವಲ್ ಆದರೂ ಕೂಡ ಸೇರ್ಕೊಳ್ಳಿ ಸರ್ ಅಂತ ಒಂದು ಇನ್ನೊಂದು ಪತ್ರ ಬರ್ದಿಯಾರಲ್ಲ. ನಮ್ಮ ಉದ್ದೇಶ ಏನು? ಆ ಸಂತ್ರಸ್ತರಿಗೆ ಬೇಗ ಈ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ಕೊಡೋದು ಬಿಟ್ಟರೆ ಬೇರೆ ರಾಜಕಾರಣ ಏನಿದೆ ಇದರಲ್ಲಿ?
ನನ್ನ ಕರ್ತವ್ಯ ಅಲ್ಲ ಅದು. ನನ್ನ ಕರ್ತವ್ಯ ನೋಡ್ರಿ, ನನ್ನ ಡ್ಯೂಟಿ ಒಬ್ಬ ಸಂಸತ್ ಸದಸ್ಯನಾಗಿ ಅಪಾಯಿಂಟ್ಮೆಂಟ್ ತೊಗೊಂಬರೋದು ಜವಾಬ್ದಾರಿ ನಂದು. ಇನ್ನು ಉಳಿದಂಥದ್ದು ಮಧ್ಯ ಇರುವಂಥ ರಾಜ್ಯ ಕೇಂದ್ರ ಸರ್ಕಾರ ಅಧಿಕಾರಿಗಳು ಮಾಡಬೇಕಾಗಿರೋದು. ನನ್ನ ಡ್ಯೂಟಿ ಅಷ್ಟು ಮಾಡಿದ್ದೀನಿ. ನನ್ನ ಕಳ್ಕಳಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು, ಇದು ನನ್ನ ಸೆಕೆಂಡ್ರಿ, ಅದು ಯಾವುದೂ ಅಲ್ಲ ನಂದು. ನನಗೆ ಜನರಿಗೆ ಅದು ಕೊಡಬೇಕಷ್ಟೇ. ವಿಚಾರ ಮುಟ್ಟಿದೆ, ಅದು ನೇರವಾಗಿ ಮುಟ್ಟಿದೆಯೋ ಇಂಡೈರೆಕ್ಟ್ಲಿ ಮುಟ್ಟಿದೆಯೋ, ಯಾರಿಗೆ ಮುಟ್ಟಬೇಕು ಮುಟ್ಟಿದೆ. ಮುಟ್ಟಾದ್ಮೇಲೆ ಅವರ ಕರ್ತವ್ಯ ನಿರ್ವಹಣೆ ಮಾಡೋದ್ರಲ್ಲಿ ಅವರು ಎಡವಟ್ಟು ಮಾಡ್ಕೊಂಡಿರೋದು ಹೊರತು ನಿಮ್ಮ ರಾಘಣ್ಣಂದು ಯಾವುದೇ ನನ್ನ ತಪ್ಪು ನಾನು ವಹಿಸ್ಕೊಂಡು ರೆಡಿ ಇಲ್ಲ. ನನ್ನ ಮಗನ ಮದುವೆ ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಆ ರೀತಿ ನಿಂತ್ಕೊಂಡು ಏನು ಈ ಕಾರ್ಯಕ್ರಮವನ್ನು ಆ ಮಲ್ನಾಡಿನ ಜನರಿಗೆ ಏನು ನಾನು ತಲುಪಿಸ್ಬೇಕಿತ್ತು, ಆ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ವಿ. ಆ ತೃಪ್ತಿ ನಮಗಿದೆ, ಆ ಚೌಡೇಶ್ವರಿ ಸೇವೆ ತಲುಪಿಸೋ ತೃಪ್ತಿ ನಮಗಿದೆ. ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಕೊಟ್ಟಂಥವ್ರು, ಇದರಲ್ಲಿ ಹಗುರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ನೀವು ಬಿತ್ತರಿಸಿ ಯಾವ್ಯಾವ ಭಾಷೆಗಳನ್ನು ಉಪಯೋಗಿಸ್ಕೊಂಡ್ರು, ನಿಮ್ಮ MP ವಾಪಸ್ ಏನಾದರೂ ಕೂಡ ಅದಕ್ಕೇನೋ ಪ್ರತಿಕ್ರಿಯೆ ಕೊಟ್ಟನ, ಇಷ್ಟು ಸಮಾಧಾನದಲ್ಲಿ ಈ ಕಾರ್ಯಕ್ರಮ ತೆಗೆದುಕೊಂಡಂಥ ಕೆಲಸ ನಿಮ್ಮ MP ಆಸ್ MP ಆಗಿ ಚುನಾಯಿತ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಎಡವಟ್ಟುಗಳು ಆಗಬಾರ್ದು ಅಂತೇಳಿ ಎಲ್ಲದೂ ತಡ್ಕೊಂಡು ನಾನು ಇವತ್ತು ನಿಮ್ಮ ಎದುರಿಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಲ್ವಾ. ಹಾಗಾಗಿ ಇದು ಯಾವುದೋ ಈ ಹೇಳ್ತಾರಲ್ಲ ಗಾದೆ, ಇದರಲ್ಲೇನು ಹುಡ್ಕುವಂಥ ಕೆಲಸ ಆಗದೆ ಅವರು ಕರ್ತವ್ಯ ನಿರ್ವಹಣೆ ಮಾಡಿ ಇದು ಸ್ಥಿತಿ ಬರ್ತಿದ್ದಿಲ್ಲ. ಅತ್ಯಂತ ಹೃದಯ ಶ್ರೀಮಂತಿಕೆ ಅಂತ ಮುಖ್ಯಮಂತ್ರಿಗಳ ಬಗ್ಗೆ ನನ್ನ ಆರೋಪ ಅಲ್ಲ. ಅವ್ರ ಕೈಯಲ್ಲಿ ಈ ರೀತಿಯಂಥ ಹಿಂದಿನ ರಾತ್ರಿ ಪತ್ರ ಪಡಿಸುವಂಥ ಒಂದು ಅನಿವಾರ್ಯತೆ ತಂದಿಟ್ರಲ್ಲ ಅನ್ನೋದು ನನಗೂ ಕೂಡ ನೋವಿದೆ. SPDC ಬಂದು ಹೋಗಿದ್ರಲ್ಲ 2 ದಿನ ಮುಂಚೆ ಡೈರೆಕ್ಷನ್ ತೊಗೊಂಡೆ. ಮಾತಾಡ್ತಿದ್ದಿಲ್ಲ ಹೌದು. ಇಲ್ಲಪ್ಪ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಅಂತ ನಾನು ಒಪ್ಕೊಳಕ್ ರೆಡಿ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಇದೇನಿಲ್ಲ. ಫಸ್ಟು ಎಲ್ಲರೂ ಕೂಡ ತಾಯಿ ಹಾಲು ಕುಡಿದು ಬೆಳೆದಂಥವ್ರೆ ಇರ್ತಾರೆ. ಯಾರು ಫಸ್ಟು ಬಾಲ್ ಎಸ್ದಾಗ ಅದಕ್ಕೇನು ಉತ್ತರ ಕೊಡೋಕೆ ಕೊಡ್ತಾರೆ. ನಾನು ಇನ್ನೊಂದ್ಸತಿ ನೀವು ಮಾತಾಡಿದ್ದೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದೆ, ಟ್ರಾನ್ಸ್ಫರ್ ಬಗ್ಗೆ. ಅಲ್ರಿ, ಒಬ್ಬರು ಅಧಿಕಾರಿ ಒಂದ್ಸತಿ ಇಲ್ಲಿ ಬರಲಿಕ್ಕೆ ಎಷ್ಟೋ ಕೊಟ್ಟು ಬರಬೇಕು, 1 ವರ್ಷ ಆದ್ಮೇಲೆ ರಿನ್ಯೂವಲಿಗೆ ಮತ್ತೆ ಕೊಡಬೇಕು. ಹೆಣ್ಮಕ್ಳ ಕೈಯಲ್ಲಿ ಉಮಾಗೋಲ್ಡು ಬಳೆ ಹಾಕೊಂಡ್ಬಂದು ಹೇಳ್ಪಪ್ಪ, 1 ವರ್ಷಕ್ಕೆ ವಾಪಸ್ ಓಡಿಸ್ತೀರಿ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಯಾರೊಬ್ಬರು ಕೂಡ ಬರಕ್ಕೆ ರೆಡಿ ಇಲ್ಲ. ಅವ್ರು ಫಿಕ್ಸ್ ಮಾಡಿದಂಥ ರೇಟಿಗೆ ಮಾತಾಡೋದಕ್ಕೆ ಏನು ಉತ್ತರ ಅವ್ರದ್ದು? ಪಾಪ ಪುಣ್ಯಾತ್ಮ ನಮ್ಮ ಅಪ್ಪನ ನೆನೆಸ್ಕೊಂಡವ್ರಿಗೆ ಇದು ಮಾಡಿದ್ರೆ ಸಂತೋಷ ಅವರಿಗೆ. ಹಂಗಾರೆ ಆ ಕಲ್ಚರ್ ಎಲ್ಲಿಂದ ಶುರುವಾಗಿದೆ ಅದು ಅಲ್ಲಿಗೆ ಎಂಡ್ ಆಗಬೇಕೆ ಹೊರತು ಆ ಕಲ್ಚರ್ ನಮ್ಮ BJP ನಮ್ಮ ಕಾರ್ಯಕರ್ತ ಯಾರಿಗೂ ಕೂಡ ಇಲ್ಲ ಅಂತಲೇ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ ಸರ್. ಹೋಗ್ಬೇಕು, ಯಾರು ಶುರು ಮಾಡಿದ್ರೆ ಅವ್ರಿಗೆ ಹೋಗ್ಲಿಕ್ಕೆ ದಯವಿಟ್ಟು ಸರಸ್ವತಿ ನಿಮ್ಮ ಕೈಯಲ್ಲಿದೆ, ಅದ್ರ ಮುಖಾಂತರ ತಿದ್ದುವಂಥ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮಲ್ಲೂ ವಿನಂತಿ ಮಾಡ್ಕೊತೀನಿ.